ಎಲ್ಲರಿಗೂ ನಮಸ್ಕಾರ. ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಳೆ ಕಾಲದಲ್ಲಿ ಮಾಡುವಂತಹ ಅದ್ಭುತವಾದ ರೆಸಿಪಿಯನ್ನು ತೋರಿಸ್ತೀನಿ. ಈ ರೆಸಿಪಿನ ನಮ್ಮ ಅಜ್ಜಿ ಅಂದರು ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಸ್ವಲ್ಪ ಕಡಿಮೆನೇ ಮಾಡೋದು, ತುಂಬ ರೇರ್ ಅಂತಲೇ ಹೇಳ್ಬೋದು. ನಾನಿವತ್ತು ಮಾಡುವಂತಹ ಸಾಂಬಾರ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಅದನ್ನು ಇವಾಗ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು, ಏನೇನು ಸಾಮಗ್ರಿಗಳನ್ನು ಬಳಸ್ತೀವಿ ಅಂತ ಈ ವಿಡಿಯೋದಲ್ಲಿ ಈಗ ನೋಡೋಣ ಬನ್ನಿ. ನಾನು ಇವಾಗ ನಿಮಗೆ ತೋರಿಸ್ತಿರುವಂತಹ ಈ ಕಾಯಿಯನ್ನು ನೀವು ಬಹುಶಃ ರೋಡ್ ಸೈಡಲ್ಲಿ ಅಥವಾ ಹೊಲದಲ್ಲಿ ನೋಡಿರಬಹುದು. ಬಟ್ ಕೆಲವ್ರಿಗೆ ಇದು ಏನು ಯೂಸ್ ಅಂತ ಗೊತ್ತಿರಲ್ಲ. ಈ ಕಾಯಿಯ ಹೆಸರು ಸುಂಡೆಕಾಯಿ ಅಂತ. ಈ ಸುಂಡೆಕಾಯಿಯನ್ನು ನಾನು 6ರಿಂದ 7 ಗೊಂಚಲನ್ನು ತೊಗೊಂಡಿದ್ದೀನಿ. ಈ ಸುಂಡೆಕಾಯಿಯ ಗಿಡ ಸೇಮ್ ಬದನೆಕಾಯಿ ಗಿಡದ ರೀತಿಯಲ್ಲಿ ಇರುತ್ತೆ, ಹಾಗೆ ಮುಳ್ಳುಮುಳ್ಳಾಗಿ ಇರುತ್ತೆ. ನಾನು ಆ ಗಿಡದ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಸುಂಡೆಕಾಯಿಯನ್ನು ನೀಟಾಗಿ ಬಿಡಿಸ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಅರ್ಧ ಬಟ್ಟಲಷ್ಟು ಸುಂಡೆಕಾಯಿ ಆಗಿದೆ. ಈ ಸುಂಡೆಕಾಯಿಯನ್ನು ಕಲ್ಮೇಲೆ ಇಟ್ಕೊಂಡು ಒಂದೊಂದೇ ಕುಟ್ಕೊಳ್ಳೋಣ. ಯಾಕೆ ಈ ರೀತಿ ಕುಟ್ಕೊಳ್ತಿದ್ದೀನಿ ಅಂದರೆ, ಸುಂಡೆಕಾಯಿಯ ಬೀಜನ ನಾವು ಬಳಸೋದಿಲ್ಲ, ಕೇವಲ ಸಿಪ್ಪೆ ಮಾತ್ರ ಬಳಸ್ತೀವಿ. ಹಾಗಾಗಿ ಒಂದೊಂದೇ ಸುಂಡೆಕಾಯಿಯನ್ನು ಹಾಗೆ ಒಂದೊಂದೇ ಸಲ ಕುಟ್ಕೊಳ್ಳಿ. ಜಾಸ್ತಿ ಸಲ ಕುಟ್ಟೋದಕ್ಕೆ ಹೋಗ್ಬಿಡಿ, ಒಂದೇ ಸಲ ಈ ಥರ ಕುಟ್ಬಿಟ್ಟು ತೆಗೀರಿ. ನಾನು ಕೂಡ ಎಲ್ಲ ಸುಂಡೆಕಾಯಿನೂ ಕುಟ್ಕೊಂಡಿದ್ದೀನಿ. ಕುಟ್ಕೊಂಡು ಸ್ವಲ್ಪ ಟೈಮ್ ಆಗಿರೋದ್ರಿಂದ ಬೀಜಗಳೆಲ್ಲ ಕಪ್ಪಗಾಗ್ತಿದೆ, ಬಟ್ ಏನಾಗಲ್ಲ, ಬೇಗನೆ ವಾಶ್ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು ಜಲ್ಲಡಿ ಅಥವಾ ಈ ಥರ ಜಾಲರಿ ಟೈಪಲ್ಲಿರೋ ಯಾವುದೇ ಪಾತ್ರೆನಾದ್ರು ತೊಗೊಳ್ಳಿ. ನೀರು ಹಾಕ್ಕೊಂಡು ಈ ರೀತಿ ವಾಶ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ನೀರು ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು, ಅಥವಾ ನಲ್ಲಿ ನೀರಲ್ಲಾದರೂ ಪರವಾಗಿಲ್ಲ, ಅಥವಾ ಜಗ್ಗಲ್ಲಿ ಹಾಕ್ಕೊಂಡು ಕೂಡ ವಾಶ್ ಮಾಡ್ಕೋಬೋದು. ಎಲ್ಲ ಬೀಜನೂ ನೀಟಾಗಿ ರಿಮೂವ್ ಆಗೋ ರೀತಿಯಲ್ಲಿ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪನೂ ಬೀಜ ಇರಬಾರ್ದು, ಬರೀ ಸಿಪ್ಪೆ ಮಾತ್ರ ಇರಬೇಕು. ಈಗ ಇದನ್ನೆಲ್ಲ ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ತಗೊಳ್ಳೋಣ. ನಂತರ ಹಲಸಿನ ಹಣ್ಣಿನ ಬೀಜನ ತೊಗೊಂಡಿದ್ದೀನಿ. ಈ ಹಲಸಿನ ಹಣ್ಣಿನ ಬೀಜನ ಒಂದು ಕಲ್ ಮೇಲೆ ಹಾಕ್ಕೊಂಡು ಕುಟ್ಕೊಳ್ಳೋಣ. ಈ ಬೀಜ ಎಲ್ಲ ಕುಟ್ಕೊಂಡಾದಮೇಲೆ ಬೀಜದ ಮೇಲಿರುವಂತಹ ಸಿಪ್ಪೆನೆಲ್ಲ ತೆಗೆದು ನೀಟಾಗಿ ಬೀಜನ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಈಗ ನಾವು ಸುಂಡೆಕಾಯಿಯನ್ನು ನೀಟಾಗಿ ವಾಶ್ ಮಾಡಿಕೊಂಡು ಬೀಜ ಎಲ್ಲ ಹೋಗೋ ರೀತಿಯಲ್ಲಿ ತೊಳ್ಕೊಬೇಕು ಅಂತ ಹೇಳಿದ್ದೆ. ನಾನು ಕೂಡ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಬೀಜ ಇಲ್ದಂಗೆ ಮಾಡ್ಕೊಂಡಿದ್ದೀನಿ ಸುಂಡೆಕಾಯಿನ. ಈಗ ಸುಂಡೆಕಾಯಿನ ಒಂದು ಜಲಡಿಯಲ್ಲಿ ಸೋಸೋಕ್ಕೆ ಇಟ್ಟಿದ್ದೀನಿ, ಒಂದು ತಟ್ಟೆ ಕೆಳಗಡೆ ಇಟ್ಟು. ನಂತರ ಹಲಸಿನ ಬೀಜವನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಹುಳ್ಳಿಕಾಳನ್ನ ತೊಗೊಂಡಿದ್ದೀನಿ, ಮೊಳಕೆ ಬಂದಿರುವಂತಹ ಹುಳ್ಳಿಕಾಳನ್ನ. ಇದನ್ನು ನೆನ್ನೆ ಬೆಳಗ್ಗೆ ನೀರಲ್ಲಿ ನೆನೆಸಿಟ್ಟು ಸಂಜೆವರೆಗೂ, ನಂತರ ಸಂಜೆಯಿಂದ ಬೆಳಗ್ಗೆ ಗಂಟ ಮೊಳಕೆ ಕಟ್ಟಿದ್ದೀನಿ. ಮೊಳಕೆ ಬಂದಿದೆ. ಇಲ್ಲ ಒಂದು ದಿನನಾರ ಕಟ್ಬೋದು, ಇಲ್ಲ ಅದಕ್ಕಿಂತ ಜಾಸ್ತಿನ 2 ದಿನ ಮೊಳಕೆ ಕಟ್ಟಿ ಇಡ್ಬೋದು. ಒಂದು ಬಟ್ಟಲು ಮೊಳಕೆ ಕಟ್ಟಿರುವಂತಹ ಹುಳ್ಳಿಕಾಳನ್ನ ತೊಗೊಂಡಿದ್ದೀನಿ. ನಾವು ಮಾಡ್ತಿರುವಂತಹ ಈ ಸಾಂಬಾರಿಗೆ ಮುಖ್ಯವಾಗಿ ಈ 3 ಪದಾರ್ಥಗಳು ಬೇಕು. ಇದಾದ ನಂತರ ಮಸಾಲೆ ಐಟಮ್ಸ್ ಏನೇನು ಬೇಕು ಅಂತ ನೋಡೋಣ. 2 ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ. 1 ದಪ್ಪನೇ ಬೆಳ್ಳುಳ್ಳಿಯನ್ನು ಸೋಸ್ಕೊಂಡಿದ್ದೀನಿ. 4 ಹಸಿಮೆಣಸಿನಕಾಯಿ, 2 ಟೊಮೊಟೊ ಹಣ್ಣನ್ನು ದಪ್ಪಗೆ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹೆಬ್ಬೆಟ್ಟಿನ ಗಾತ್ರದಷ್ಟು ಶುಂಠಿಯನ್ನು ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. 2 ಲವಂಗ, ಸ್ವಲ್ಪ ಚಕ್ಕೆ, 1/4 ಟೇಬಲ್ ಸ್ಪೂನ್ ಅರಿಶಿಣ. ಇಷ್ಟು ಸಾಮಗ್ರಿಗಳನ್ನು ಮಸಾಲೆಗೆ ರುಬ್ಕೊಳ್ಳೋಣ. ಕಾಯಿ ತುರಿ, ಇಲ್ಲಿ ನಾನು ಅರ್ಧ ಹೋಳನಷ್ಟು ಕಾಯಿನ ತೊಗೊಂಡು ತುರ್ಕೊಂಡಿದ್ದೀನಿ. ಒಂದು ಕಾಯಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀನಿ. ಖಾರದ ಪುಡಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಧನಿಯಾ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಒಗ್ಗರಣೆಗೆ ಅಂತಲೇ ಬೇರೆ ಟೊಮೊಟೊ ಹಣ್ಣನ್ನು 3 ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸರ್ ಗ್ರೈಂಡರಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸರ್ ಗ್ರೈಂಡರ್ಗೆ ಈಗ ನಾವು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಅರಿಶಿಣ, ಚಕ್ಕೆ, ಲವಂಗ, ಶುಂಠಿ ಹಾಗೆ ಟೊಮೊಟೊ ಹಣ್ಣು ಎಲ್ಲನೂ ಕೂಡ ಮಿಕ್ಸರ್ ಗ್ರೈಂಡರ್ಗೆ ಸೇರಿಸ್ಕೊಳ್ಳೋಣ. ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಣ್ಣು ಇರೋದ್ರಿಂದ ಜಾಸ್ತಿ ನೀರೇನು ಬೇಕಾಗಲ್ಲ. ಈಗ ಇದನ್ನು ಸಣ್ಣದಾಗಿ ರುಬ್ಕೊಳ್ಳೋಣ. ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟು, ಕುಕ್ಕರ್ ಕಾದ್ಮೇಲೆ
2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳೋಣ. ಕಾದಿರುವಂತಹ ಕುಕ್ಕರ್ಗೆ ರುಬ್ಬಿರುವಂತಹ ಮಸಾಲೆ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿ ಮತ್ತೆ ಪ್ಲೇಟ್ನ ತೆಗೆದು ಆ ಮಸಾಲೆ ಖಾರದ ಹಸಿ ವಾಸನೆ ಎಲ್ಲ ಹೋಗೋ ರೀತಿಲಿ ಫ್ರೈ ಮಾಡ್ಕೊಳ್ಳಿ. ಈಗ ಈ ಮಸಾಲೆ ಖಾರ ಬೇಯೋದಕ್ಕಿಂತ ಮುಂಚೆನೇ ಇನ್ನೊಂದು ಕಡೆ ಮತ್ತೆ ಕಾಯಿ ಖಾರನ ರೆಡಿ ಮಾಡ್ಕೊಳ್ಳೋಣ. ರುಬ್ಬಿರುವಂತಹ ಅದೇ ಮಿಕ್ಸರ್ ಗ್ರೈಂಡರ್ಗೆ ಅರ್ಧ ಕಾಯಿನ ತುರ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿನ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ ಮೀಡಿಯಮ್ ಸ್ಪೂನಲ್ಲಿ 3.5 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 3.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಇದು ರುಬ್ಬೋಕ್ಕಿಂತ ಮುಂಚೆ ಆಲ್ರೆಡಿ ಮಸಾಲೆ ಒಂದು ಸ್ವಲ್ಪ ಬೆಂದಿದೆ. ಈ ಮಸಾಲೆಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಹಣ್ಣು ಬೇಯೋದಕ್ಕೆ ಬಿಟ್ಟು ಈಗ ಕಾಯಿ ಖಾರನ ರುಬ್ಕೊಂಡಿದ್ದೀನಿ. ಈಗ ಟೊಮೊಟೊ ಹಣ್ಣು ಬೆಂದಿದೆ. ಈ ಬೆಂದಿರುವಂತಹ ಟೊಮೊಟೊ ಹಾಗೂ ಮಸಾಲ ಖಾರಗೆ ಮೊಳಕೆ ಕಟ್ಟಿ ಇಟ್ಕೊಂಡಿರುವಂತಹ ಹುಳಿಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಳೆ ಹುಳಿಕಾಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಸುಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮೊಳಕೆ ಕಾಳು ಹಾಗೆ ಸುಂಡೆಕಾಯಿ ಎಲ್ಲನೂ ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕಲ್ಲಲ್ಲಿ ಗೆಜ್ಜಿ ಸಿಪ್ಪೆನ ತೆಗೆದು ವಾಶ್ ಮಾಡ್ಕೊಂಡಿರುವಂತಹ ಹಲಸಿನ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಕಾಯಿ ಖಾರನ ಹಾಕ್ಕೊಳ್ಳೋಣ. ಕಾಯಿ ಖಾರನ ಹಾಕಾದ್ಮೇಲೆ ಅದೇ ಮಿಕ್ಸರ್ ಗ್ರೈಂಡರ್ಗೆ 1 ಚಮಚಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಖಾರನೂ ಬಳಿದು ಹಾಕ್ಕೊಳ್ತೀನಿ. ಈ ಸಾಂಬಾರಿಗೆ ನಾನು 1 ಲೀಟರಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಅರಳುಪ್ಪನ್ನ ಹಾಕ್ಕೊಳ್ತೀನಿ. ನೀವು ನೋಡಿ ಪುಡಿ ಉಪ್ಪಾದರೂ ಹಾಕ್ಕೊಳ್ಳಿ, ಅರಳುಪ್ಪಾದರೂ ಹಾಕ್ಕೊಳ್ಳಿ. ಆದರೆ ನಿಮಗೆ ಎಷ್ಟು ರುಚಿಗೆ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ನಂತರ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿ 1 ವಿಷಲ್ ಬರೆಸ್ಕೊಳ್ಳಿ. ಈಗ ಸುಂಡೆಕಾಯಿ ಹಲಸಿನ ಬೀಜದ ಮೊಳೆ ಹುಳಿಕಾಳು ಸಾರು ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ವಿಡಿಯೋ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.